ನಮಸ್ತೆ ಎಲ್ಲ. ನೋಡಿ, ಫೆಬ್ರವರಿ ಹತ್ರ ಬರ್ತಿದ್ದಂಗೆಲ್ಲ ದಾಸವಾಳದ ಗಿಡದಲ್ಲಿ ಚೆನ್ನಾಗಿ ಹೂವು ಅರಳ್ತಾ ಇದ್ದಾವೆ. ಆಮೇಲೆ ಹೂವು ಮೊಗ್ಗು ಹುಳ ಗಿಡ ಏನೂ ಇಲ್ಲ. ಇದು ಡಬಲ್ ಪೆಟಲ್ ಪಿಂಕು, ಲೈಟ್ ಪಿಂಕು ಇದು. ಇವಾಗ ಚೆನ್ನಾಗಿ ಅರಳ್ತಾ ಇದೆ. ಇವತ್ತು 2 ಹೂವು ಅರಳಿದೆ, ನೋಡಿ ಖುಷಿ ಆಯಿತು. ಇವತ್ತು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, 2 ಹಣ್ಣಿನ ಗಿಡ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಅದು ಒಂದೊಂದು ಥರ ಮಾಡಿದ್ದೀನಿ. ಅದೇನೇನು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಸಬ್ಸ್ಕ್ರೈಬು, ನಿಮ್ಮ ಲೈಕು ನಮಗೆ ತುಂಬ ಮುಖ್ಯ. ನೋಡಿ, ಆ ಗಿಡದಲ್ಲಿ ಬೆಳೆದಿರೋದು ಇದು ಚೆರ್ರಿ ಟೊಮೊಟೊ. ಆಮೇಲೆ ಬೇಡದೇ ಇರೋ ಗಿಡ, ಆಮೇಲೆ ಈ ಬ್ಲೂ ಕಲರ್ ಹೂವು ಬಿಡುತ್ತಲ್ಲ, ಅದು ಎಲ್ಲ ಬೆಳೆದಿದ್ದಾವೆ. ತುಂಬ ಕಸನೂ ಇದೆ. ಇವಾಗ ಫಸ್ಟ್ ಅದರಲ್ಲಿ ತೆಗಿತೀನಿ. ಇದು ಗೋಲ್ಡನ್ ಸೀತಾಫಲ ಅಂತ ನನಗೆ ರಾಯಚೂರು ಫ್ರೆಂಡು ಸುಮಾ ಲಿಂಗಸೂರನ್ ಚಾನಲ್ ಇದೆಯಲ್ಲ, ಅವರು ನನಗೆ ಪರಿಸರದಲ್ಲಿ ಗಿಫ್ಟ್ ಮಾಡಿದ್ದು. ಇದು ಗಿಡ ಆವಾಗ ಕಾಯೇನು ಬಿಡಲಿಲ್ಲ, ಆದರೆ ಹೂವು ಮೊಗ್ಗೆಲ್ಲ ಆಗಿತ್ತು. ಅದಾದಮೇಲೆ ಬಿಟ್ಟಿರಲಿಲ್ಲ. ಇದು ದೊಡ್ಡ ಪಾಟೆ, ಸುಮಾರು 20 ಇಂಚ್ ಪಾಟೇನೋ ಇರಬೇಕಿದ್ದು, ಸುಮಾರು ದೊಡ್ಡದು. ಬೇರೆ ಹಣ್ಣಿನ ಗಿಡಕ್ಕಿಂತ ಸ್ವಲ್ಪ ದೊಡ್ಡದೇ ಇದು. 2 ಇದೆ ಇದು. ಅದರಲ್ಲಿ ಹಾಕಿದ್ದೆ ಇದು ಒಂದರಲ್ಲಿ. ಚೆನ್ನಾಗೇನೋ ಗಿಡ ಬೆಳೀತು. ಆಮೇಲೆ ಮೊಗ್ಗು ಆಗಿತ್ತು, ಆದರೆ ಕಾಯಿ ಆಗಲಿಲ್ಲ. ಆಮೇಲೆ ನಮ್ಮ ತಂಗಿಗೆ ಆಪ್ರೇಷನ್ ಆದಮೇಲೆ ಅದು ಇದು ಅಂತ ಹೇಳ್ಬಿಟ್ಟು ಕೆಲಸ ನಡೆಯೋದು ಅದು ನೋಡಿ ಗೊತ್ತಲ್ವ ನಿಮಗೆ. ಆಮೇಲೆ ಅದು ನೋಡೋಕ್ಕಾಗಿಲ್ಲ. ಇವಾಗ ಅದರಲ್ಲಿ ಕಾಯಿ ಬರ್ತಾಯಿಲ್ಲ. ಆಮೇಲೆ ಎಲೆ ಎಲ್ಲ ಉದುರೋಗಿದೆ ಅಲ್ಲ ಚಳಿಗಾಲದಲ್ಲಿ, ಕೊನೆಗೆ ಮಾತ್ರ ಚಿಗುರಿದೆ. ಅದರಿಂದ ನಾನು ಇವತ್ತು ಸ್ವಲ್ಪ ನೋಡೋಣ ಬೇರೆ ಏನಾದ್ರು ಜಾಸ್ತಿ ಆಗಿದೆಯಾ ಅಂತ ನೋಡಿದ್ರೆ ಬೇರೆ ಏನು ಜಾಸ್ತಿ ಆಗಿರಲಿಲ್ಲ. ಫಸ್ಟ್ ಇದನ್ನು ಪ್ರೂನ್ ಮಾಡ್ತೀನಿ. ಯಾವುದೇ ಹಣ್ಣಿನ ಗಿಡ ಆಗಲಿ ತುಂಬ ಹೈಟ್ ಬೆಳೆದಾಗ ನೀವು ಸೈಡ್ ಬ್ರಾಂಚಸ್ಸು ಮೇಲ್ಗಡೆ ತುಂಬ ಹೈಟ್ ಇರೋದು ಎಲ್ಲ ಪ್ರೂನ್ ಮಾಡ್ಕೊಂಡ್ರೆ ಮತ್ತೆ ಹೊಸ ಚಿಗುರು ಬರೋಕ್ಕೆ ಸರಿ ಹೋಗುತ್ತೆ. ಇವಾಗ ನಾನು ಫಸ್ಟು ಇದರಲ್ಲಿ ಕೊನೆಗೆ ತುದಿಗೆ ಮಾತ್ರ ಚಿಗುರಿದೆ, ಇನ್ನೆಲ್ಲೂ ಚಿಗುರಿಲ್ಲ. ಅದರಿಂದ ನಾನು ಬ್ರಾಂಚಸ್ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಮಧ್ಯೆ ಇರೋ ಒಂದು ರೆಂಬೆ ಮಾತ್ರ ಮೇಲ್ಗಡೆ, ಅದನ್ನು ತುಂಬ ಉದ್ದ ಇದೆ, ಅದನ್ನು ಸ್ವಲ್ಪ ಪ್ರೂನ್ ಮಾಡ್ತೀನಿ. ಫಸ್ಟ್ ಇದನ್ನು ಮಾಡಿಬಿಟ್ಟು ಕೆಳಗಡೆ ಮಣ್ಣು ನೋಡಿ ಆಮೇಲೆ ರೀಪಾಟ್ ಮಾಡೋದಾ ಅಥವಾ ಇನ್ನೊಂದು ಮಾಡೋದಾ ಅಂತ ಯೋಚನೆ ಮಾಡಿದ್ವಿ. ಯಾಕೆಂದರೆ ಪ್ರೂನಿಂಗ್ ಫಸ್ಟ್ ಮಾಡ್ಕೊಂಬಿಟ್ರೆ ನಮಗೆ ರೀಪಾಟ್ ಮಾಡೋವಾಗ ಸೈಡಲ್ಲಿ ಹಾಕಿ ತೆಗಿಯೋಕ್ಕೂ ಇದಾಗುತ್ತೆ. ನೋಡಿ ಎಷ್ಟು ಉದ್ದ ಇದೆ ಅಂತ. ಅದು ನಮ್ಕಿನ್ನ ಜಾಸ್ತಿ ಮೇಲೇ ಇದೆ ಅದು. ಅದರಿಂದ ನಾವು ಸ್ವಲ್ಪ ಪ್ರೂನ್ ಮಾಡಾದಮೇಲೆ ಇವಾಗ ಮಣ್ಣು ಅದರಲ್ಲಿರೋ ಕಸ ಎಲ್ಲ ತೆಗೆದು ಈಸಿಯಾಗೇ ಬಂತು. ಮಣ್ಣೆಲ್ಲ ಸ್ವಲ್ಪ ತ್ಯಾವಾಂಶನೇ ಇದೆ, ಮಣ್ಣು ಲೂಸಾಗಿದೆ. ಆಮೇಲೆ ಸ್ವಲ್ಪ ತೆಗೆದು ನೋಡಿದೆ ನಾನು, ಎರೆಹುಳ ಸಿಕ್ಕಾಪಟ್ಟೆ ಇದ್ದಾವೆ ಇದರಲ್ಲಿ. ಯಾಕೆಂದರೆ ಮಧ್ಯೆ ನಾನು ಕಿಚನ್ ವೇಸ್ಟು ಈ ದೊಡ್ಡ ಪಾಟ್ಗಳಿಗೆ ಕಿಚನ್ ವೇಸ್ಟ್ ಹಾಕ್ತಾಯಿದ್ದೆ. ಹುಷಾರಿಲ್ದಾಗಲಿ ಇನ್ನೊಂದಾಗಲಿ ಅವ್ರ ಕೈಲೇ ಹಾಕಿಸ್ತಾಯಿದ್ದೆ. ಸೈಡಲ್ಲಿ ಒಂಚೂರು ತೆಗಿಯೋದು, ಕಿಚನ್ ವೇಸ್ಟ್ ಹಾಕಿ ಮೇಲೆ ಮಣ್ಣು ಮುಚ್ಚೋದು. ಇದರಿಂದ ಎರೆಹುಳ ಜಾಸ್ತಿನೇ ಇದೆ, ಮಣ್ಣೂ ಲೂಸ್ ಇದೆ. ಆಮೇಲೆ ಬೇರೂ ನೋಡಿದೆ, ತುಂಬ ಬೇರೇನು ಆಳವಾಗಿ ಜಾಸ್ತಿ ಏನು ಬಂದಿಲ್ಲ, ರೂಟ್ ಬೌಂಡ್ ಏನು ಆಗಿಲ್ಲ. ಅದರಿಂದ ಏನು ಮಾಡ್ತೀನಿ, ಸುಮಾರು ಮಣ್ಣು ತೆಗಿತೀನಿ ನಾನಿವಾಗ. ಇದ್ರ ಮಣ್ಣು ಎಷ್ಟು ತೆಗಿತೀನಿ ಅಂತ ನೋಡ್ತೀನಿ. ನೋಡಿಸ್ಬಿಟ್ಟು ಆಮೇಲೆ ಅದಕ್ಕೆ ಏನೇನು ಮಾಡ್ತೀನಿ ಅಂತ ನೋಡಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ. ನೀವು ಈ ಥರ ಹಣ್ಣಿನ ಗಿಡ ಆಗಲಿ ಹೂವಿನ ಗಿಡ ಆಗಲಿ ಈ ಥರ ಬೇರು ಜಾಸ್ತಿ ಆಗಿಲ್ಲ ಅಂತ ನೀವು ಮಣ್ಣಾಗದು ನೋಡಿದಾಗ ಅದಕ್ಕೆ ಯಾವ ಥರ ಮತ್ತೆ ನಾವು ಗೊಬ್ಬರ ಕೊಡ್ಬೋದು, ಪುರಿಪಾಟ್ ಮಾಡ್ದೇ ಅದನ್ನು ಯಾವ ಥರ ಇದು ಮಾಡ್ಬೋದು ಅನ್ನೋದಕ್ಕೆ ಈ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಎರೆಹುಳ. ನಾನು ಎರೆಹುಳ ನೋಡಿದ್ಮೇಲೆ ಕೈಯಲ್ಲೇ ಸ್ವಲ್ಪ ಮಣ್ಣೆಲ್ಲ ಹಾಕಿದೆ, ಯಾಕೆಂದರೆ ಮಣ್ಣು ಲೂಸಾಗೇ ಇದೆ. ಫಸ್ಟ್ ಚಾಕು ಹಾಕಿದೆ. ಆ ಎರೆಹುಳ ನೋಡಿ ಸ್ವಲ್ಪ ಆದಷ್ಟು ಚಾಕು ಕಮ್ಮಿ ಮಾಡಿಬಿಟ್ಟು ಬೇರೆ ಹತ್ರನೂ ಸ್ವಲ್ಪ ಇದ್ದಿದ್ದೀನಿ. ಯಾಕೆಂದರೆ ಬೇರೆ ಜಾಸ್ತಿ ಆಗಿರೋದು ನಮಗೆ ಅಲ್ಲಿಂದನೇ ಗೊತ್ತಾಗುತ್ತಲ್ವ. ನೋಡಿದ್ರೆ ಯಾವ ಬೇರು ಜಾಸ್ತಿ ಆಗಿರಲಿಲ್ಲ. ಎಷ್ಟು ಮಣ್ಣು ತೆಗೆದೆ ಅಂತ ತೋರಿಸ್ತೀನಿ ನೋಡಿ. ಆಮೇಲೆ ನಾವು ಮಣ್ಣು ತೆಗ್ದಂಗೆಲ್ಲ ಎರೆಹುಳು ಬರ್ತಾನೆ ಇದ್ವು. ಅದರಿಂದ ಈ ಮಣ್ಣು ತುಂಬ ಚೆನ್ನಾಗಿದೆ. ಕೆಳಗಡೆಯಿಂದ ಮೇಲ್ಗಡೆವರೆಗೂ ಎರೆಹುಳ ಓಡಾಡೋದ್ರಿಂದ ಮಣ್ಣು ಗಟ್ಟಿಯಾಗಿಲ್ಲ, ತೇವಾಂಶನೂ ಜಾಸ್ತಿ ಆಗಿಲ್ಲ. ನಾನಿವಾಗೆಲ್ಲ ಅದ್ರ ಮಣ್ಣು ಎಷ್ಟು ತೆಗಿತೀನಿ ಅಂತ ನೋಡಿ. ಇದು ಕೆಳಗಡೆ ಹಾಸಿದ್ದೀನಲ್ಲ ಚೀಲ, ಅದ್ರ ಮೇಲೆ ಹಾಕ್ತೀನಿ ತೆಗೆದು. ಅದೇ ಮಣ್ಣು ಚೆನ್ನಾಗಿದೆ, ಎರೆಹುಳು ಇದೆ. ಇವಾಗ ಮಣ್ಣು ತೆಗ್ದಿದ್ದೀನಿ ನೋಡಿ. ಎಷ್ಟು ಮಣ್ಣು ಅಂದರೆ ಸುಮಾರು 5 ಇಂಚ್ ಮಣ್ಣು ತೆಗ್ದಿದ್ದೀನಿ ನಾನು. 5 ಇಂಚ್ ಮಣ್ಣು. ಆಮೇಲೆ ಮೇಲ್ಗಡೆ ಇದೆ ಕಸಿ ಮಾಡಿರೋದು, ಅದರಿಂದ ಇಷ್ಟು ತೆಗೆದು ನೋಡಿ ಎಷ್ಟು ಮಾಡಿ 2 ಚಿಕ್ಕ 14 ಪಾಟ್ಗೆ 2 ಪಾಟ್ ಮಣ್ಣು ಆಗೋಷ್ಟು ತೆಗ್ದಿದ್ದೀನಿ ನಾನು. ಇವತ್ತು ತೆಗೆದುಬಿಟ್ಟು ಇದಕ್ಕೆ ನಾನು ಹೆಂಗೆ ಮಾಡ್ತೀನಿ ಅಂದರೆ, ಇವಾಗ ಇದು ಅವರೆಕಾಯಿ ಸಿಪ್ಪೆ ಇತ್ತು, ಸ್ವಲ್ಪನೇ ಇತ್ತು ಅವರೆಕಾಯಿ ಸಿಪ್ಪೆ. ಫಸ್ಟ್ ಅದನ್ನು ಹಾಕಿದೆ. ಅದಾದಮೇಲೆ ಏನೇನು ನನ್ನ ಹತ್ರ ಕಿಚನ್ ವೇಸ್ಟ್ ಅಥವಾ ಗಾರ್ಡನ್ ವೇಸ್ಟ್ ಏನೇನು ಇರುತ್ತೋ ಅದು. ಇದು ಬಾಳೆ ದಿಂಡು ನನ್ನ ಮಗಳು ಅಡುಗೆಗೆ ತಂದಿದ್ದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಿರ್ತಾರಲ್ವ,
ಅದೆಲ್ಲ ಇತ್ತು. ಅದನ್ನೆಲ್ಲ ನಾವು ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡಿದ್ವಿ. ಅವಳು ಹಂಗಂಗೆ ಇಟ್ಟಿದ್ಲು ಕವರ್‌ಗೆ. ನಾವು ಈ ಥರ ಸಣ್ಣದು ಮಾಡಿ ಹಾಕ್ತೀವಿ. ಇದನ್ನು ಅಷ್ಟೇ ಬೇಗನೆ ಕೊಳೆಯುತ್ತೆ. ಈ ಥರ ನಾವು ವೇಸ್ಟ್ ತರಕಾರಿ ಮಾಡಿರೋ ತರಕಾರಿದು ತೆಗ್ದಿರ್ತೀವಲ್ಲ, ಅದನ್ನೆಲ್ಲ ಈ ಥರ ನೀವು ಸಣ್ಣದಾಗಿ ಆದಷ್ಟು ಗಿಡಗಳಿಗೆ ಹಾಕ್ಬೇಡ್ರಿ. ಚಿಕ್ಕದಾಗೆ ಕಟ್ ಮಾಡಿ. ಗೊಬ್ಬರ ಮಾಡಕ್ಕೆ ಹಾಕೋವಾಗ್ಲೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಬೇಗ ಗೊಬ್ಬರ ಆಗುತ್ತೆ. ಈ ಥರ ಗಿಡಗಳಿಗೆ ಹಾಕ್ಬೇಕಾದ್ರೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿದಾಗ ಅದು ಎರೆಹುಳು ತಿನ್ನೋಕ್ಕೂ ಬೇಗ ಇದಾಗುತ್ತೆ. ಆಮೇಲೆ ಬೇಗನೂ ಗೊಬ್ಬರ ಆಗುತ್ತೆ ಅದರಿಂದ. ಅದಕ್ಕೆ ತುಂಬ ದಪ್ಪ ಹಾಕ್ಬೇಡಿ ಯಾವುದೇ ಆಗಲಿ ದಪ್ಪ. ಇದು ನೋಡಿ ನಾವು ಇವಾಗೆಲ್ಲ ಸಣ್ಣದಾಗಿ ಕಟ್ ಮಾಡಿ ಬಾಳೆ ದಿಂಡು, ಒಂದು ದಿಂಡಿಂದು ಚಿಕ್ಕದು ಒಂದು ಎಷ್ಟು ಅಂದರೆ ಒಂದು 8-10 ಇಂಚು ಇರ್ಬೋದು. ಅದು ಬಾಳೆ ದಿಂಡು ಮಾರ್ತಾರಲ್ಲ ಅಂಗಡೀಲಿ, ಅದನ್ನು ಒಂದು ತಂದಿದ್ದು ಅದನ್ನು ಮಾಡಿ ಮಿಕ್ಕಿರೋದು ಇದು ವೇಸ್ಟು ಹಾಕ್ತಾಯಿದ್ದೀವಿ. ಇವಾಗ ಕರಿಬೇವಿನ ಕಡ್ಡಿ, ನಾನು ಕರಿಬೇವಿನ ಕಡ್ಡಿ ಕೂಡ ಬಿಡಿಸಿ ಬಿಡಿಸಿ ಹಾಕಿದ್ದೀನಿ, ಹಂಗಂಗೆ ಹಾಕಿಲ್ಲ. ಆಮೇಲೆ ಇವಾಗ ಕಿಚನ್ ವೇಸ್ಟ್ ಹಾಕಿದ್ದೀನಿ ಮೇಲೆ. ನಾವು ದಿನ ನೀರು ಹಾಕೋದ್ರಿಂದ ಇದೇನೂ ಆಗಲ್ಲ ಇವಾಗ. ಇನ್ನೊಂದು ಸ್ವಲ್ಪ ದಿನ, ಇವಾಗ ಫೆಬ್ರವರಿ ಮಧ್ಯದಲ್ಲಿ ನೀವು ಈ ಥರ ಹಾಕ್ಕೋಬಾರ್ದು. ಇವಾಗ ನಾನು ಇನ್ನೂ ಚಳಿನೇ ಇದೆ, ಬೆಂಗಳೂರಲ್ಲಿ ಮತ್ತೆ ಚಳಿ ಶುರುವಾಗ್ತಾ ಇದೆ. ಅದರಿಂದ ನಾನು ಇದೆಲ್ಲ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ಅದು ಮಣ್ಣು ಹಾಕ್ತಾಯಿದ್ದೀನಿ. ಅಷ್ಟು ಮಣ್ಣು ಹಿಡೀತು, ಯಾಕೆಂದರೆ ನಾವು ಇದಕ್ಕೆ ವೇಸ್ಟ್ ಹಾಕಿ ಇದು ಮಾಡಿದ್ವಿ. ಇನ್ನು ಸ್ವಲ್ಪ ಮಣ್ಣು ಮಿಕ್ತು ಎಲ್ಲ. ಇವಾಗ ನಾನು ಎಷ್ಟು ತೆಗ್ದಿದ್ನೋ ನೋಡಿ, ನೀವು ಎರೆಹುಳ ನೋಡ್ತಾ ಇದ್ರೆ ಗೊತ್ತಾಗೋದು ಎಷ್ಟು ಎರೆಹುಳ ಇದೆ ತೆಗ್ದಿರೋ ಮಣ್ಣಲ್ಲಿ ಅಂತ. ಕೆಳಗಡೆನೂ ಇದೆ, ಕೆಳಗವರೆಗೂ ಇದೆ. ನಾನು ಚಾಕು ಕೆಳಗವರೆಗೂ ಹಾಕಿ ನೋಡಿದೆ, ಎಲ್ಲ ಮಣ್ಣೂ ಲೂಸಿದೆ. ಅದರಿಂದ ಇದಕ್ಕೆ ಸಪ್ರೇಟ್ ರೀಪಾಟ್ ಏನು ಬೇಡ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ರೀಚಾರ್ಜ್ ಮಾಡಿದ್ದೀನಿ. ಗೊಬ್ಬರ ಗಿಡಗಳಿಗೆ ಬೇರುಗಳಿಗೆ ಸಿಗಾಗೆ ಮಾಡಿದ್ದೀನಿ. ಎರೆಹುಳ ಇರೋದ್ರಿಂದ ಅದನ್ನು ಗೊಬ್ಬರ ಮಾಡುತ್ತೆ, ಕೆಳಗಡೆ ಮೇಲ್ಗಡೆ ಓಡಾಡೋಕ್ಕೂ ಸಹಾಯ ಆಗುತ್ತೆ. ಇನ್ನು ಇದನ್ನು ರೀಪಾಟ್ ಮಾಡಲಿಲ್ಲ. ಇನ್ನೊಂದು ಗಿಡ ರೀಪಾಟ್ ಮಾಡಿದ್ದೀನಿ, ಅದನ್ನು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಗಾರ್ಡನ್ ಮಾಡೋರಿಗೆ ಅನುಕೂಲ ಆಗುತ್ತೆ. ಸ್ಕಿಪ್ ಮಾಡಿ ನೋಡಬೇಡಿ. ತುಂಬ ಜನ ವಿಡಿಯೋ ನೋಡ್ದೇ ಸೂಪರು ಆಮೇಲೆ ಕಮೆಂಟ್ಗಳು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ವಿಡಿಯೋ ನೋಡಿದಾರೋ ಇಲ್ಲ, ಆ ಥರ ಹಾಕ್ತಾರೆ. ನಿಮ್ಗೆ ಇಷ್ಟ ಇದ್ದರೆ ವಿಡಿಯೋ ನೋಡಿ, ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಕಮೆಂಟು ಹಾಕ್ಬೇಡಿ, ಬೇಜಾರಾಗುತ್ತೆ. ಆ ಕಮೆಂಟ್ಗಳು ನೋಡಿ ನಮಗೆ ಗೊತ್ತಾಗುತ್ತೆ. ಆ ಕಮೆಂಟ್ ನೋಡಿದರೆ ಯಾರು ಎಷ್ಟು ವಿಡಿಯೋ ನೋಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸ್ವಲ್ಪನಾದರೂ ನಾವು ಮಾಡಿರೋದು ಕೆಲಸದ ಬಗ್ಗೆ ಕಮೆಂಟ್ ಇದ್ದಾಗ ನಮಗೆ ಅವ್ರು ಎಷ್ಟು ವಿಡಿಯೋ ನೋಡಿದ್ದಾರೆ, ಪೂರ್ತಿ ನೋಡ್ದೇ ಕಮೆಂಟ್ ಹಾಕಿದವರು ಎಷ್ಟಿದ್ದಾರೆ ಅಂತಲೇ ಗೊತ್ತಾಗುತ್ತೆ. ನೋಡಿ ಇವಾಗ ನಾನು ಪೂರ್ತಿ ಮಣ್ಣು ಹಾಕಿದೆ, ಅದಕ್ಕೆ ಒಂಚೂರು ಉಳಿಸಿದ್ದೀನಿ ಸೈಡಲ್ಲಿ. ಇನ್ನು ಜಾಸ್ತಿ ಏನು ಉಳಿಸಿಲ್ಲ. ಒಂದು 2-3 ಪಾಟ್ಗಾಗೋಷ್ಟು ಇತ್ತು ಅನಿಸಿದ್ನಲ್ವ, ಒಂದು ಚಿಕ್ಕ ಪಾಟ್ಗಾಗೋಷ್ಟು ಮಾತ್ರ ಉಳಿಸ್ಬಿಟ್ಟು ವೇಸ್ಟೆಲ್ಲ ಹಾಕಿ ಅದನ್ನು ಅದೇ ಮಣ್ಣು ಅದಕ್ಕೆ ಹಾಕಿದ್ದೀನಿ. ಯಾಕೆಂದರೆ ಆ ಮಣ್ಣು ತುಂಬ ಚೆನ್ನಾಗಿದೆ, ಅದ್ರಾಗ ಎರೆಹುಳನೂ ಇರೋದ್ರಿಂದ ಮಣ್ಣು ಬದಲಾಯಿಸೋ ಕೆಲಸ ಏನಿರಲ್ಲ. ಇದು ಇನ್ನು ಸ್ವಲ್ಪ ದಿನ ನಡೆಯುತ್ತೆ. ನೆಕ್ಸ್ಟು ನೋಡ್ತೀನಿ ಅದು ಹಣ್ಣು ಬಿಡುತ್ತಾ ಚಿಗುರುತ್ತಾ ಅಂತ, ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಯಾಕೆಂದರೆ ಇವಾಗ ಒಂದು ಎಲೆ ಇಲ್ಲ, ಇರೋದನ್ನು ನಾನು ಕಟ್ ಮಾಡಿ ಎಲ್ಲ ಬ್ರಾಂಚಸ್ ತೆಗ್ದಿದ್ದೀನಿ. ನೋಡಿ ಇಷ್ಟು ಕಮ್ಮಿ ಮಾಡಿಬಿಟ್ಟಿದ್ವಿ. ಇವಾಗ ಕೆಳಗಡೆಯಿಂದ ಚಿಗುರುತ್ತೋ ಸೈಡಿಂದ ಚಿಗುರುತ್ತೋ ನೋಡಬೇಕು. ಇದು ಇನ್ನೂ ಒಂದು ಆಪಲ್ ಬೇರು. ಇದು ಫಸ್ಟ್ ಬಂದಾಗ ಹಣ್ಣು ಬಿಟ್ಟಿತ್ತು, ಅದಾದಮೇಲೆ ಹಣ್ಣು ಬಿಟ್ಟಿಲ್ಲ. ಸುಮಾರು 2-2.5 ವರ್ಷ ಆಯಿತು. ಅದಕ್ಕಿಂತ ಪಾಟು ಇದು ಸ್ವಲ್ಪ ಚಿಕ್ಕದು, ಇದು 18 ಇಂಚಸ್ ಪಾಟು. ಅದರಿಂದ ಇದರಲ್ಲೂ ಕಾಯಿ ಬಿಟ್ಟಿತ್ತು. ಆದರೆ ಈ ಥರ ಪಾಟ್ಗಳಿಗೆ 18 ಇಂಚಸ್ ಪಾಟ್ ಬಿಟ್ಟಾಗ ನಾವು ವರ್ಷ ರೀಪಾಟ್ ಮಾಡ್ಕೊಂಡ್ರೆ ಬಿಡುತ್ತೆ. ಇದನ್ನು ಅಷ್ಟೇ, ತುಂಬ ಎಲೆ ತೆಗೆದಾಗ ಚಿಗುರುತ್ತೆ, ಆದರೆ ಹೂವು ಆಗ್ತಾಯಿಲ್ಲ, ಕಾಯಿ ಆಗ್ತಿಲ್ಲ. ಇದನ್ನು ನೋಡೋಣ ಅಂತ ತೆಗಿತಾ ಇದ್ದೀವಿ. ಫಸ್ಟ್ ಅದೇ ಸೇಮ್ ಅದಕ್ಕೆ ಹೆಂಗೆ ಮಾಡಿದ್ವೋ ಬ್ರಾಂಚಸ್ ಎಲ್ಲ ಕಟ್ ಮಾಡ್ತೀವಿ. ಹಣ್ಣಿನ ಗಿಡನೂ ಒಂದು ಸರಿ ಹಣ್ಣಾಗೋದ್ಮೇಲೆ ಮತ್ತೆ ಹಣ್ಣು ಬಿಡಬೇಕು ಅಂದರೆ ಅದನ್ನು ಪ್ರೋನ್ ಮಾಡ್ಕೊಂಡು ಮತ್ತೆ ರೀಪಾಟ್ ಮಾಡ್ಕೊಂಡಿದ್ರೇ ನೆಕ್ಸ್ಟ್ ಇಯರ್ಗೆ ಹಣ್ಣು ಬಿಡುತ್ತೆ. ವರ್ಷ ನಾವು ಹಣ್ಣಿನ ಸಮಯದಲ್ಲಿ ಈ ಕೆಲಸ ಮಾಡಲೇಬೇಕು. ನಾನು ಈ ಸರಿ ತುಂಬ ಲೇಟಾಗಿ ಮಾಡ್ತಾಯಿದ್ದೀನಿ. ಆ ಮಣ್ಣು ಒಣಗಿದೆ, ಗಟ್ಟಿ ಇದೆ ನೋಡಿ ಸ್ವಲ್ಪ ಮಣ್ಣು. ಮೊದಲು ಪಾಟಲ್ಲಿರೋ ಮಣ್ಣಿಗೂ ಈ ಪಾಟಿನ ಮಣ್ಣಿಗೂ ಗೊತ್ತಾಗುತ್ತೆ. ಇದೂ ಹೈಟ್ ಬೆಳೆದಿತ್ತು, ಅದನ್ನು ಒಂದು ಲೆವೆಲ್ಗೆ ಕಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಗಾರ್ಡನಲ್ಲಿ, ಟೆರೆಸ್ ಗಾರ್ಡನಲ್ಲಿ ತುಂಬ ಹೈಟ್ ಬೆಳೆಸ್ಕೊಂಡ್ರೂ ಒಂದೊಂದು ಸರಿ ಗಾಳಿ ಅದು ಬಂದಾಗ ಬೀಳೋ ಚಾನ್ಸ್ ಇರುತ್ತೆ. ಅದರಿಂದ ತುಂಬ ಹೈಟ್ ಬೇಡ, ಮೀಡಿಯಮಾಗಿ ಮಾಡ್ಕೊಂಡು ಪ್ರೋನ್ ಮಾಡ್ಕೊಂಡು ಇದ್ದರೆ ಬುಷಿಯಾಗೂ ಬೆಳೆಯುತ್ತೆ, ನಮಗೆ ಹೈಟು ಕರೆಕ್ಟಾಗಿರುತ್ತೆ. ಇವಾಗ ಇದು ಬೇರು ಜಾಸ್ತಿ ಆಗಿದೆ, ಸ್ವಲ್ಪ ಅಗದು ನೋಡಿಸ್ತೀನಿ ನಿಮಗೆ. ತೆಗೆದ ಮೇಲೆ ಗೊತ್ತಾಗುತ್ತೆ ಬೇರೆ ಯಾವ ಥರ ಇದೆ ಅಂತ. ಮಣ್ಣು ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು ಗಟ್ಟಿ ಇದೆ ಅಂತ. ಆ ಪಾಟಿನ ಮಣ್ಣಿಗೂ ಈ ಪಾಟಿನ ಮಣ್ಣಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಇದು 2.5 ವರ್ಷ ಆಗಿದೆ, ಅದು 1 ವರ್ಷ ಆಗಿದೆ. ಅದರಿಂದ ಇದರಲ್ಲಿ ಬೇರು ಜಾಸ್ತಿ ಆಗಿದೆ. ಅದರಲ್ಲಿ ಇನ್ನೂ 1 ವರ್ಷ ಸರಿ ಹೋಗುತ್ತೆ. ಅದಾದಮೇಲೆ ಅದನ್ನು ರೀಪಾಟ್ ಮಾಡ್ಕೋಬೇಕಾಗುತ್ತೆ ನಾವು. ನಾನು ಹೇಳ್ದಂಗೆ ಇಲ್ಲಿ ಕಪ್ಪು ಕಾಣ್ತಾ ಇರೋದು ನಾನು ಕಿಚನ್ ವೇಸ್ಟ್ ಹಾಕಿ ಮುಚ್ಚಿರ್ತೀನಿ ಅನ್ನಲ್ವ, ಅಲ್ಲಿ ಅದು ಗೊಬ್ಬರ ಆಗಿ ಆ ಥರ
ಕಾಣಿಸ್ತಾ ಇರೋದು ನಿಮಗೆ. ದೊಡ್ಡ ದೊಡ್ಡ ಪಾಟ್ಗಳಿಗೆ ನಾನು ವಾರ 15 ದಿನಕ್ಕೊಂದ್ಸರಿ ಈ ಥರ ಕಿಚನ್ ವೇಸ್ಟ್ ಹಾಕ್ತಾ ಇರ್ತೀನಿ. ನಾವು ಎಷ್ಟೇ ಹಾಕಿದ್ರೂ ರೂಟು ಜಾಸ್ತಿ ಆದಾಗ ಅದು ಹಣ್ಣು ಬಿಡಲ್ಲ ಪಾಟ್ಗಳಿಗೆ. ನೆಲದಲ್ಲಿ ಆದರೆ ಅದು ಬೇರೆ ವಿಷಯ, ಇಲ್ಲೇ ಎಲ್ಲ ಬಿಡಲ್ಲ. ಅದರಿಂದ ನೆಲದಲ್ಲಿ ನೀವು ಎಷ್ಟು ದೊಡ್ಡ ಗಿಡ ಬೇಕಾದ್ರೂ ಬೆಳೆಸ್ಕೋಬೋದು, ಪ್ರೂನ್ ಮಾಡ್ದೇನೂ ಬೆಳೆಸ್ಕೋಬೋದು ಅಥವಾ ಪ್ರೂನ್ ಮಾಡಿ ಯಾರು ಬೆಳೆಸ್ಕೋಬೋದು. ಪಾಟಲ್ಲಿ ಹಂಗೆ ಇಲ್ಲ, ಪ್ರೂನ್ ಮಾಡಲೇಬೇಕಾಗುತ್ತೆ. ಇವಾಗ ನಾವು ಮಣ್ಣು ತೆಗಿತಾ ಇದ್ವಿ, ಮಣ್ಣು ತೆಗೆದು ಸ್ವಲ್ಪ ಬೇರೆಲ್ಲ ಕಟ್ ಮಾಡ್ತೀವಿ ಇದ್ರದ್ದು. ಬೇರೆಲ್ಲ ಕಟ್ ಮಾಡಿ ಮತ್ತೆ ನಾನು ಹಣ್ಣಿನ ಗಿಡಗಳಿಗೆ ರೀಪಾಟ್ ಹೆಂಗೆ ಮಾಡಿದೆ, ಮಾವಿನ ಗಿಡ ಅವೆಲ್ಲ ತೋರಿಸಿದ್ನಲ್ವ. ಇದನ್ನು ನಾನು ಪದೇ ಪದೇ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಮೊನ್ನೆ ನಾನು ನೋಡಿಸಿದ್ದೆ, ಕೇಳಿದ್ದೆ ಕಮೆಂಟಲ್ಲಿ ಹೇಳಿ ನಿಮಗೆ ಎಲ್ಲ ರೀಪಾಟ್ ವಿಡಿಯೋ ಬೇಕಾ ಅಂತ. ಅದಕ್ಕೆ ಕೇಳಿದರು, ಅಮ್ಮ ನೀವು ಎಲ್ಲ ಯಾವ್ಯಾವ ಗಿಡಗಳು ರೀಪಾಟ್ ಮಾಡ್ತೀರೋ ಅದೆಲ್ಲ ನಮಗೆ ಶೇರ್ ಮಾಡಿ ಅಂತಂದರು. ಯಾಕೆಂದರೆ ಒಂದೊಂದು ಗಿಡದ ರೀಪಾಟು ಒಂದೊಂದು ಥರ ಇರುತ್ತೆ, ಅದರಿಂದ ಮಾಡಿದ್ರೂ ಒಳ್ಳೆಯದು ಅಂತ ನಾನು ಅವ್ರಿಗೆ ಕೇಳಿದ್ರಲ್ಲ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಮಾಡೋರಿಗೆ ಹೊಸ್ದಾಗಿ ಬಂದು ರೀಪಾಟ್ಗಳು ಗೊತ್ತಿಲ್ಲದೆ ಇರೋರಿಗೂ ಹೆಲ್ಪ್ ಆಗುತ್ತೆ. ನೋಡಿ ಕೆಳಗಡೆವರೆಗೂ ಬೇರಿದೆ, ಆಮೇಲೆ ದೊಡ್ಡ ದೊಡ್ಡದಾಗಿ ಬೇರು ಬಿಟ್ಕೊಂಬಿಟ್ಟಿದೆ, ದಪ್ಪ ದಪ್ಪ ಬಿಟ್ಕೊಂಡಿದೆ. ಒಂದೊಂದು ಬೇರು ಆದರೆ ಅಲ್ಲಲ್ಲೇ ಸುತ್ಕೊಂಡ್ಬಿಟ್ಟಿದೆ ಜಾಗ ಇಲ್ಲದೆ. ಅದಕ್ಕೆ ನಾವು ಪೂರ್ತಿ ತೆಗಿತಾ ಇದ್ದೀವಿ. ಇದರಲ್ಲಿ ಒಂದು ಎರೆಹುಳ ಇಲ್ಲ. ಯಾಕಿಲ್ಲ ಅಂದರೆ ಅದೇ ಬೇರೆಲ್ಲ ಫುಲ್ ಆದಾಗ ಎರೆಹುಳಿಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಮೇಲೆ ಕೆಳಗಡೆ ಬೇರೆ ಅಡ್ಡ ಬರುತ್ತೆ. ನೋಡಿ ಎಷ್ಟು ಉದ್ದ ಇದೆ, ಇದೆಷ್ಟು ದಪ್ಪ ಇದೆ. ಅದಕ್ಕೆ ಇದರಲ್ಲಿ ಎರೆಹುಳ ಇರಲ್ಲ. ಅದರಿಂದ ಮಣ್ಣೂ ಗಟ್ಟಿಯಾಗ್ಬಿಡುತ್ತೆ, ಅದು ಬೇರೂ ಜಾಸ್ತಿ ಆಗೋದ್ರಿಂದ ನಮಗೆ ಹಣ್ಣು ಹೂವು ಏನೂ ಬಿಡಲ್ಲ. ಅದಕ್ಕೆ ನಾವು 1 ವರ್ಷಕ್ಕೊಂದ್ಸರಿ ಗಿಡಗಳು ಹಣ್ಣಿನ ಸಮಯ ನೋಡ್ಕೊಂಡು ಒಂದು 3 ತಿಂಗಳು ಮುಂಚೆನೇ ನಾವು ರೀಪಾಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಕೊಡೋಷ್ಟೆಲ್ಲ ಕೊಟ್ಟು ರೀಪಾಟ್ ಮಾಡ್ಕೊಂಡ್ರೆ ನಾವು ವರ್ಷವೂ ಆ ಗಿಡಗಳಿಂದ ಹಣ್ಣು ತೊಗೋಬೋದು. ನಾನು ಸ್ವಲ್ಪ ಲೇಟೇ ಮಾಡಿದ್ದೀನಲ್ವ, ಲೇಟ್ ಏನಕ್ಕೆ ಮಾಡಿದೆ ಅಂತ ಗೊತ್ತು ನಿಮಗೆ. ನಮ್ಮ ತಂಗಿ ಆಪ್ರೇಷನ್ ಆದಾಗ ಅಲ್ಲಿ ಊರಿಗೆ ಹೋಗಿದ್ದೆ, ಅದಾದಮೇಲೆ ಬಂದು ನಾನು ಹುಷಾರಿಲ್ಲದೆ ಮಲಗಿದ್ದು. ಅದರಿಂದ 2.5 ವರ್ಷದಿಂದ ಗಿಡ ರೀಪಾಟ್ ಮಾಡೋಕ್ಕೆ ಆಗಿಲ್ಲ. ಬರೀ ಎಲೆಗಳು ಮಾತ್ರ ಅದು ಗಿಡ ಜೀವಂತವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಅಷ್ಟೇ. ಅದಕ್ಕೇನು ಆಹಾರ ಸಿಗದೇ ಇದ್ದಾಗ ಅದು ಏನು ಬೆಳೆದ್ಬಿಟ್ಟು ನಮಗೆ ಹೂವು ಹಣ್ಣು ಕೊಡುತ್ತಲ್ವ, ಅದರಿಂದ. ನೋಡಿ ಇವಾಗ ತೆಗಿತಾ ಇದ್ದೀನಿ. ದಪ್ಪ ಬೇರು ಇದೆ, ಸಣ್ಣ ಬೇರು ಇದೆ. ಸಣ್ಣ ಬೇರಿದ್ರೂ ಜಾಸ್ತಿ ಹರಡ್ಕೊಂಬಿಟ್ರೂ ಕಷ್ಟನೇ. ಈ ದಪ್ಪ ದಪ್ಪ ಬೇರು ಮೇಲೆ ಕೆಳಗೆ ಇಳಿಯೋಕ್ಕಾಗ್ತಾ ಒಂದೊಂದು ಮೇಲ್ಮುಖವಾಗಿಯೂ ಬೆಳೆದ್ಬಿಟ್ಟಿದೆ. ಆಮೇಲೆ ಇದನ್ನು ನಾನು ಜಾಸ್ತಿ ಡಿಸ್ಟರ್ಬ್ ಮಾಡಿಲ್ಲ ಅನಿಸುತ್ತೆ. ಇಟ್ಟಾಗ ಮಣ್ಣು ಕೆಳಗಡೆ ಕೆಂಪು ಕೆಂಪಗಿದೆ, ಕವರಲ್ಲಿ ಹಂಗೆ ಹೊಡೆದ್ಬಿಟ್ಟು ಹಂಗೆ ಇಟ್ಟಿರ್ತೀವಿ. ಒಂದೊಂದು ಸರಿ ನಾವು ಹಣ್ಣಿನ ಗಿಡ ಅದ್ರ ಹಿಂದೆ ರೀಪಾಟ್ ಮಾಡಿದ್ವಿ, ಏನಾರು ಸತ್ತಾಗ ಈ ನೆಕ್ಸ್ಟ್ ಹಣ್ಣಿನ ಗಿಡ ನಾವು ಇದು ಹಿಂಗೆ ಈ ಥರ ಮಾಡಿದ್ರಿಗಿನ ಇದು ಹೋಗುತ್ತೋ ಅನ್ನೋ ಬೈಕ್ಗೆ ನಾವು ಕವರು ಹಂಗೆ ತೆಗೆದ್ಬಿಟ್ಟು ಹಂಗೆ ಇಡ್ತೀವಲ್ಲ, ಅದರಿಂದ ಈ ಮಣ್ಣು ಹಂಗೆ ಇರುತ್ತೆ. ನೋಡಿ 2.5 ವರ್ಷ ಆದ್ರೂ ಮದ್ದಿದ ಕೆಂಪು ಮಣ್ಣು ಅದೇ ಥರ ಇದೆ, ಗಟ್ಟಿ ಇದೆ. ಆಮೇಲೆ ಅದರಲ್ಲೂ ಒಂದು ಸ್ವಲ್ಪ ನಾವು ಗಿಡಕ್ಕೆ ಆಸರೆ ಅಂತ ಹಾಕಿರೋ ಕೋಲೆಲ್ಲ ಮುರಿದೋಗಿರುತ್ತಲ್ಲ ಮರದ್ದು, ಅದೆಲ್ಲ ಇತ್ತು, ಅವನ್ನೆಲ್ಲ ತೆಗ್ದಿದ್ದೀನಿ. ಆಮೇಲೆ ನಿಮಗೆ ಬೇರು ಕಾಣ್ತಾ ಇರ್ಬೋದು ಸುತ್ಕೊಂಬಿಟ್ಟಿರೋದು, ಅದರಿಂದ ನಾನು ಸ್ವಲ್ಪ ಹಾರ್ಡಾಗೇ ಮಾಡ್ತಾಯಿದ್ದೀನಿ. ಹೊಸಬ್ರು ಇಷ್ಟು ಹಾರ್ಡಾಗಿ ಮಾಡಬೇಡಿ, ನಿಧಾನವಾಗಿ ಬೇರು ಬಿಡಿಸ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾವು ಮಾಡಿ ಮಾಡಿ ರೂಢಿ ಇರೋದ್ರಿಂದ ನಮಗೆ ಏನೂ ಅನಿಸಲ್ಲ. ಯಾಕೆಂದರೆ ಇಷ್ಟು ಹಾರ್ಡಾಗಿ ಮಾಡಿದ್ದೂ ಗಿಡ ಸಿಗುತ್ತಲ್ಲ ಅನ್ನೋ ಭಯ ಇರುತ್ತೆ. ಅದರಿಂದ ನಾನು ಮೊನ್ನೆ ಅದ್ಯಾವುದು ಲಕ್ಷ್ಮಣ ಫಲ ರೀಪಾಟ್ ಮಾಡಿದಾಗ ಹಿಂಗೆ ಮಾಡಿದ್ದೀನಿ. ಅದು ಚಿಗುರಿತ್ತು, ಕೆಳಗಡೆ ಚಿಗುರಿತ್ತು, ಕಟ್ ಮಾಡಿರಲಿಲ್ಲಲ್ಲ, ಅದು ಸೆಟ್ಟಾಗಿದೆ. ಅದರಿಂದ ಒಂಚೂರು ಧೈರ್ಯ ಬಂದು ನಾವು ಬೆಳೆಸಿರ್ತೀವಲ್ವ, ಅದರಿಂದ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಬೇರು ಹಂಗೆ ಸುತ್ಕೊಂಡಿದೆಯಲ್ಲ, ಅದನ್ನು ತೆಗೆದು ಬಿಡಿಸ್ಬೇಕು. ಇಲ್ಲಾಂದರೆ ಇನ್ನು ಸ್ವಲ್ಪ ದಿನಕ್ಕೆ ಆ ಬೇರು ದಪ್ಪ ಆದಾಗ ಇನ್ನೂ ರೌಂಡಿಗೆ ಸುತ್ಕೊಂಡಾಗ ಬೇರು ಇಳ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅದರಿಂದ ಇವಾಗ ಪ್ರೂನ್ ಮಾಡ್ತಾಯಿದ್ವಿ. ದಪ್ಪ ದಪ್ಪ ಬೇರು, ಆಮೇಲೆ ಅಲ್ಲಲ್ಲೇ ಸುತ್ಕೊಂಡು ಮೇಲ್ಮುಖವಾಗಿ ಬಂದಿರೋ ಬೇರು ಇಷ್ಟೆಲ್ಲ ಕಟ್ ಮಾಡ್ತೀವಿ. ಚಿಕ್ಕ ಬೇರು ಸುಮಾರಾಗಿ ಕಟ್ ಮಾಡ್ತೀವಿ. ಯಾಕೆಂದರೆ ಇವಾಗ ನಾವು ಪಾಟಲ್ಲಿ ಇಡೋಕ್ಕೆ ಮತ್ತೆ ಅದಕ್ಕೆ ಬೇರು ಇಳ್ಕೊಳ್ಳೋಕೆ ಜಾಗ ಮಾಡಬೇಕಲ್ವಾ. ಬೇರೆ ಬೇರೆ ಹೆಂಗಿದ್ದಿದ್ದು ಹಂಗೆ ಇಟ್ಟರೆ ಮತ್ತೆ ವೇಸ್ಟು, ನಾವು ರೀಪಾಟ್ ಮಾಡಿನೂ ವೇಸ್ಟ್ ಆಗುತ್ತೆ. ಅದರಿಂದ ಇವಾಗ ಆದಷ್ಟು ನಾವು ಪಾಟ್ಗಳಾಗಿ ಮತ್ತೆ ರೀಪಾಟ್ ಮಾಡ್ಬೇಕಾದ್ರೆ ಆದಷ್ಟು ಬೇರೆಲ್ಲ ಕಮ್ಮಿ ಮಾಡಿ ಇಟ್ಟಾಗ ನೆಕ್ಸ್ಟ್ ಇನ್ನೊಂದು ವರ್ಷ ಅದಕ್ಕೆ ಬೇರು ಇಳ್ಕೊಂಡು ನಮಗೆ ಬೆಳೆಯೋಕ್ಕೆ ಜಾಗ ಇರುತ್ತೆ. ಆದಷ್ಟು ಕೆಳಗಿಡಿಬೇಡಿ, ಆದಷ್ಟು ಮೇಲೆ ಇಡಿ. ನಾವು ವೇಸ್ಟ್ ಹಾಕಿದ್ದೆಲ್ಲ ಕೊಳೆತು ಹೋದಾಗ ಅದು ನಾರ್ಮಲ್ಲು ಕೆಳಗಡೆನೇ ಇರುತ್ತೆ. ಅದರಿಂದ ಆಮೇಲೆ ಯಾವುದೇ ಕಾರಣಕ್ಕೂ ಕಸಿ ಮಾಡಿರೋದು ನೋಡ್ಕೊಳ್ಳಿ. ಕಸಿ ಮಾಡಿರೋದು ಮಣ್ಣು ಒಳಗಡೆ ಹೋಗಬಾರ್ದು. ಹಣ್ಣಿನ ಗಿಡ, ಹೂವಿನ ಗಿಡ ಆಗಲಿ ಹಣ್ಣಿನ ಗಿಡ ಆಗಲಿ ಯಾವುದೇ ಆಗಲಿ ಕಸಿ ಮಾಡಿರೋದು ಗುರ್ತಿರುತ್ತೆ, ಅದನ್ನು ನೋಡ್ಕೊಂಡು ನೀವು ರೀಪಾಟ್ ಮಾಡಬೇಕಾಗುತ್ತೆ. ಈ ಥರ ನೀವು ನೋಡಿ ನೋಡಿ ಹಣ್ಣಿಂದು ಬೆಳೆಸ್ಕೊಂಡ್ರೆ ಪಾಟಲ್ಲೂ ಹಣ್ಣಿನ ಗಿಡ ಬೆಳೆಸ್ಕೋಬೋದು. ನಮ್ಮ ತೃಪ್ತಿಗೆ ಆಗೋಷ್ಟು ನಾವು 1 ಆಗಲಿ 2 ಆಗಲಿ ಬೆಳೆಸ್ಕೊಂಡು ತಿನ್ಬೋದು. ನಾವು ನೆಲದಲ್ಲಿದ್ದಷ್ಟು ಆಗಿಲ್ಲ ಅಂದ್ರೂ ನಾವೆಲ್ಲನೂ ಬೆಳೆಸಿದ್ದೀವಿ ಅನ್ನೋ ಒಂದು
ತೃಪ್ತಿ, ಸಂತೋಷ, ಖುಷಿ ಇರುತ್ತಲ್ಲ, ಅದು ಎಷ್ಟು ದುಡ್ಡು ಕೊಟ್ಟರೂ ಬರಲ್ಲ ಒಂದು ತಿಂದಾಗ. ಒಂದು ನೀವು ಕೆ ಜಿಗಟ್ಟಲೆ ಹಣ್ಣು ತಿಂದದ್ದು ಬೇರೆ, ತಂದು ಬೆಳೆಸಿ ತಿನ್ನೋದೇ ಖುಷಿ ಬೇರೆ ಇರುತ್ತೆ. ಅದರಿಂದ ನೀವು ಆದಷ್ಟು ನೋಡಿ, ಇವಾಗ ನಾನು ಎಷ್ಟು ಬೇರು ಕಟ್ ಮಾಡಿದೆ ಅಂತ ನಿಮಗೆ ಗೊತ್ತಾಗಿರ್ಬೋದು. ಸುಮಾರು ಬೇರು ಕಟ್ ಮಾಡಿದ್ದೀವಿ ನಾವು. ಬೇರೆಲ್ಲ ಚೆನ್ನಾಗಿದೆ. ಮಣ್ಣಲ್ಲೂ ಅಷ್ಟೇ ಯಾವುದು ಪೆಸ್ಟಲ್ಲಿ ಹುಳ ಯಾವುದಾಗಲಿ, ಏನಾಗಲಿ, ಫಂಗಸ್ ಆಗಲಿ ಯಾವುದೂ ಇರಲಿಲ್ಲ. ಇವಾಗ ನಾವು ಮಾಮೂಲಿ ಇದನ್ನೆಲ್ಲ ಫಸ್ಟು ಇದನ್ನು ನಾನು ಫಸ್ಟೇ ಮಾಡಿ ಇಟ್ಟಿದ್ದೆ. ಸಂಕ್ರಾಂತಿ ಹಬ್ದಾಗ ಒಂದು ಪಾಟ್ ರೆಡಿ ಮಾಡಿ ಇಟ್ಟಿದ್ದೀವಿ ಅಂತ ಹೇಳಿದ್ನಲ್ಲ, ಫುಲ್ ಹಾಕಿದ ಮಣ್ಣು ಇವಾಗ ಪ್ರೆಸ್ ಮಾಡಿದರೆ ಸುಮಾರು 15 ದಿನ ಆಯ್ತಲ್ವ ಮಾಡಿದ್ದು. ಇವಾಗ ಅದನ್ನು ಪ್ರೆಸ್ ಮಾಡಿದರೆ ನೋಡಿ ಎಷ್ಟು ಒಳಗಡೆ ಹೋಯ್ತು. ಇವಾಗ ಗಿಡ ಇಡೋಕ್ಕೆ ಕರೆಕ್ಟಾಗಿ ಆಗಿದೆ ಅದು. ಫಸ್ಟ್ 15 ದಿನ ಮುಂಚೆ ನಾವು ಇದಕ್ಕೆ ಫುಲ್ಲು ಹಾಕಿ ಇಟ್ಟಿರೋದ್ರಿಂದ, ಯಾಕೆಂದರೆ ಇದಕ್ಕೆ ಪಾಟು ನಾನು ತೊಳೆದಿಡ್ತೀನಿ. ನಿಮಗೆ ಹೇಳ್ದಂಗೆ ಇನ್ನೊಂದು ಹಣ್ಣಿನ ಪಾಟು ಮಾವಿನ ಗಿಡ ಡ್ರಮ್ಗೆ ಹಾಕಿದ್ನಲ್ಲ, ಆವಾಗಿಂದ ಇದನ್ನು ಬಿಟ್ಟು ಅದನ್ನು ಬಿಟ್ಟು ಇದು ಈ ಥರ ಮಾಡ್ತಾಯಿದ್ವಿ. ಈಗ ಈ ಪಾಟ್ ರೆಡಿ ಮಾಡಿದ್ನಲ್ಲ, ಯಾವುದೇ ಪಾಟಿಗೆ ಹಾಕಿರೋದು ಕೆಳಗಡೆ ಸುಮಾರು ಗೊಬ್ಬರ ಆದಂಗಿದೆ. ಇಲ್ಲಾಂದರೆ ಪ್ರೆಸ್ ಮಾಡಿದಾಗ ಅಷ್ಟು ಆಳವಾಗಿ ಹೋಗಲ್ಲ ಅದು. ಇವಾಗ ನಾನು ಇದಕ್ಕೆ ಇಟ್ಬಿಟ್ಟು ಮಾಡ್ತೀನಿ. ಈ ಗಿಡದ ಪಾಟ್ ತೆಗೆದು ತೊಳೆದಿಟ್ರೆ, ರೆಡಿ ಮಾಡಿಟ್ರೆ ಇನ್ನೊಂದು ಗಿಡಕ್ಕಾಗುತ್ತೆ. ಈ ಥರ ಬದಲಾಯಿಸಿ ಮಾಡ್ತಾಯಿದ್ದೀನಿ. ಪಾಟ್ ಬದಲಾಯಿಸ್ದಂಗೂ ಆಯಿತು. ಆಮೇಲೆ ನಾವು ಆ ಪಾಟ್ ಫಸ್ಟೇ ರೆಡಿ ಇರೋದ್ರಿಂದ ಬೇರೆ ಮಣ್ಣು ಹಾಕಿ ರೆಡಿ ಮಾಡಿರ್ತೀವಲ್ವ, ಈ ಗಿಡದ ಮಣ್ಣು ತೆಗ್ದಿರಲ್ಲ. ಆ ಗಿಡದ ತೆಗ್ದಿರೋ ಸ್ವಲ್ಪ ಮೇಲೆ ಮಾತ್ರ ಹಾಕ್ತೀನಿ. ಆಮೇಲೆ ಫಸ್ಟ್ ಹಣ್ಣು ರಿಪಟ್ ಮಾಡಿದ್ನಲ್ಲ, ಅದ್ರ ಮಣ್ಣು ಎರೆಹುಳದ್ದು ತುಂಬ ಚೆನ್ನಾಗಿದೆಯಲ್ಲ, ಅದನ್ನು ಸ್ವಲ್ಪ ಹಾಕ್ತೀನಿ ಇದಕ್ಕೆ. ಯಾಕೆಂದರೆ ಇವಾಗ ಹಾಕಿರೋ ವೇಸ್ಟು ಅದಕ್ಕೆ ಗೊಬ್ಬರ ಆಗುತ್ತೆ. ಎರೆಹುಳ ಇರೋದ್ರಿಂದ ಇನ್ನೂ ಚೆನ್ನಾಗಿದ್ದಾಗುತ್ತೆ. ಅದರಿಂದ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಸ್ವಲ್ಪ ದೊಡ್ಡದೇ ಆಯಿತು. ಯಾಕೆಂದರೆ ತುಂಬ ವಿವರವಾಗಿ ನೀಟಾಗಿ ಹೇಳ್ಕೊಟ್ರೇ ಅರ್ಥ ಆಗೋದು. ನಾವು ಅಲ್ಸಲ್ಲಿ ಸ್ವಲ್ಪ ತೋರಿಸಿ ಮಾಡಿ ಮಟ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ಯಾರು ತಪ್ಪು ತಿಳಿಬೇಡಿ. ಆಮೇಲೆ ತುಂಬ ಮಾತಾಡ್ತೀರಾ ಅಂತ ಕಮೆಂಟ್ ಮಾಡಬೇಡಿ ದಯವಿಟ್ಟು. ಎಲ್ಲರೂ ಚೆನ್ನಾಗಿ ಕಲೀಲಿ ಅನ್ನೋ ಇದಕ್ಕೇ ನಾನು ವಿವರವಾಗಿ ವಿವರಿಸಿ ಹೇಳೋದು. ನಿಮಗೆ ಹಂಗೇನಾರು ಅನಿಸಿದರೆ ಕ್ಷಮೆ ಇರಲಿ. ತುಂಬ ಮಾತಾಡ್ತಾರೆ, ಸುಮ್ಮನೆ ಎಳೀತಾರೆ ಅನಿಸಿದ್ರೆ. ಯಾಕೆಂದರೆ ನಾನು ಮಾತಾಡ್ತಾ ಮಾಡೋ ಕೆಲಸದ ಬಗ್ಗೆನೂ ಪೂರ್ತಿ ಕಂಪ್ಲೀಟ್ ತೋರಿಸಿದ್ದೀನಿ. ಅದರಿಂದ ನಿಮಗೆಲ್ಲ ಅರ್ಥ ಆಗುತ್ತೆ ಅನ್ನೋ ಇದಕ್ಕೇ ನಾನು ಕಂಪ್ಲೀಟು ವಿಡಿಯೋ ದೊಡ್ಡದು ಮಾಡಿ ತೋರಿಸ್ತಾ ಇರ್ತೀನಿ. ಅದು ಅವಶ್ಯಕತೆ ಇದ್ದರೆ ಮಾತ್ರ. ನಾನು ಚಾನಲಲ್ಲಿ 3 ನಿಮಿಷದ ವಿಡಿಯೋಗಳು ಇದ್ದಾವೆ, 20 ನಿಮಿಷದ ವಿಡಿಯೋನೂ ಇದ್ದಾವೆ. ಅಪರೂಪಕ್ಕೆ ನಾನು ದೊಡ್ಡ ವಿಡಿಯೋ ಅದರ ಉಪಯೋಗ ಇರೋಂಗಿದ್ರೆ ಮಾತ್ರ ಮಾಡ್ತೀನಿ. ದಯವಿಟ್ಟು ತಪ್ಪಾಗಿ ಯಾರು ಕಮೆಂಟ್ ಮಾಡಬೇಡಿ ಬೇಜಾರಾಗಂಗೆ. ನೋಡಿ ಇವಾಗ ಎಲ್ಲ ಹಾಕಾದ್ಮೇಲೆ ಇವಾಗ ನಾನು ಸ್ವಲ್ಪ ಎಪ್ಸಮ್ ಸಾಲ್ಟ್ ಹಾಕ್ತೀನಿ. ಎಪ್ಸಮ್ ಸಾಲ್ಟು ಫಸ್ಟ್ಗೆ ಹಾಕಲಿಲ್ಲ, ನೀವು ಗಮನಿಸಿರ್ಬೋದು. ಇದಕ್ಕೆ ಹಾಕಿದ್ದೀನಿ ಯಾಕೆಂದರೆ ಅದನ್ನು ತೆಗ್ದಿಲ್ಲ ಬೇರು ಸಮೇತ. ಇದನ್ನು ಬೇರು ಸಮೇತ ತೆಗ್ದಿರೋದ್ರಿಂದ ಬೇರು ಚೆನ್ನಾಗಿ ಇಳ್ಕೊಳ್ಳಿ, ಆಮೇಲೆ ಶಾಖಕ್ಕೆ ಗುರಿಯಾಗಿರುತ್ತೆ. ನೋಡಿ ಇದೇ ಜಾಗದಾಗೆ ನಾನು ಅದನ್ನು ರೆಡಿ ಮಾಡಿಟ್ಟಿದ್ದು. ಇವಾಗ ಸದ್ಯಕ್ಕೆ ಅಲ್ಲಿಡ್ತೀವಿ. ಅಲ್ಲಿಟ್ಬಿಟ್ಟು ಇವತ್ತು ಭಾನುವಾರ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾಡ್ತೀನಿ. ಇದೇ 2 ಗಿಡದ್ದೇ ತುಂಬ ದೊಡ್ಡದಾಯಿತು ವಿಡಿಯೋ. ಅವತ್ತು ಇನ್ನೂ ಏನೇನು ವಿಡಿಯೋ ಎಷ್ಟು ಮಾಡಿದೆ ಏನೋ ಎಲ್ಲ ಅದೆಲ್ಲ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ಯಾವ ಪಾಟು ಯಾವ ಥರ ಮಾಡಿದೆ ಅಂತ ನೀವು ಸ್ವಲ್ಪನಾಗಿ ಹೇಳಿದ್ರೆ ನೀವು ಎಷ್ಟು ವಿಡಿಯೋ ನೋಡಿದ್ದೀರ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ನೀರು ಅದೇ ನಾನು ಹೇಳ್ದಂಗೆ ಓಲಿಂದ ಈಚೆ ಬರೋವರೆಗೂ ನೀರು ಹಾಕಿ ಗಮನಿಸ್ಕೊಳ್ಳಿ. ಆವಾಗ ಏರ್ ಬಬಲ್ಸ್ ಇದ್ದರೆ ಎಲ್ಲ ಓಲಿಂದ ಈಚೆ ಬರುತ್ತೆ. ಬೇರು ಏನೂ ಶಾಕ್ ಆಗಲ್ಲ. ನಿಧಾನವಾಗಿ ವಾರ 10 ದಿನಕ್ಕೆ ಅದು ಚಿಗುರು ಬರ್ಬೋದು. ಸ್ವಲ್ಪ ಲೇಟ್ ಆದರೂ ಚಿಗುರು ಬಂದೇ ಬರುತ್ತೆ. ಗಿಡ ಏನು ಸಾಯಲ್ಲ. ಯಾಕೆಂದರೆ ಕಸಿ ಗಿಡ, ಅದರಿಂದ ಸಾಯಲ್ಲ ಬೇಗ. ಬೀಜದಿಂದ ಬಂದಿರೋದು ಅಷ್ಟೇ. ಬೇರು ಕಟ್ ಮಾಡಿ ಇಟ್ಟಿದ್ದೀನಿ ಮಾವಿನ ಗಿಡ. ಅದು ಇವತ್ತಿಗೂ ಜೀವಂತವಾಗಿರೋದು ನೋಡಿದ್ದೀರ ಹಳಬರು. ನಾನು ಮಾವಿನ ಗಿಡ ಬೀಜದಿಂದ ಬೆಳೆಸ್ಬಿಟ್ಟು ರೀಪಟ್ ಮಾಡಿ ಅದನ್ನು ತುಂಬ ಬೇರು ಕಟ್ ಮಾಡಿ ಇಟ್ಟಿದ್ದೀನಿ. ಇವತ್ತು ಗಿಡ ದೊಡ್ಡದಾಗಿ ಬೆಳೆದಿದೆ. ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಿ 18x18. 2 ಸರಿ ಹೂವು ಬಿಟ್ಟು ಬೇಜದಿಂದ ಬಂದಿರೋದಲ್ವ ಉದುರೋಗಿದೆ. ಈ ಸರಿ ನೋಡಬೇಕು ಯಾವ ಥರ ಆಗುತ್ತೆ ಅಂತ. ಹಣ್ಣಿನ ಗಿಡ ಪ್ರೂನ್ ಮಾಡ್ಕೊಳ್ಳೋವು ತುಂಬ ಇದ್ದಾವೆ. ನೋಡಿ ಈ ಥರ ನೀರು ಹಾಕಿದ್ಮೇಲೆ ಪ್ರೆಸ್ ಮಾಡಬೇಕು. ನೋಡಿ ಇವತ್ತು ಇಲ್ಲಿ ಇಟ್ಟಿದ್ದೀನಿ 2 ಗಿಡ ಹಣ್ಣಿಂದು ಮಾಡಿದ್ದು. ಇದೊಂದು, ಆಮೇಲೆ ಪಕ್ಕದಲ್ಲಿ ಇನ್ನೊಂದಿದೆ ನೋಡಿಸ್ತೀನಿ ನೋಡಿ ಇಲ್ಲಿ. ಇದು ಫಸ್ಟ್ ಮಾಡಿದ್ದು ದೊಡ್ಡದು ಇದು ಪಾಟು. ಅದೊಂದು ಸ್ವಲ್ಪ ಚಿಕ್ಕದು. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ನಮಸ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.